ಈ ವರ್ಷ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಲಾಸ್ಟ್ ಇಯರ್ ಮಿಸ್ ಅನ್ನೋದಕ್ಕಿಂತ ನೋವಲ್ಲಿದ್ದೆ. ಇಂಜುರಿ ಆಗಿ ಬೆಡ್ ರೆಸ್ಟಲ್ಲಿದ್ದೆ. ಮಿನಿಸ್ಕಸ್ ಟೇರ್ ಆಗಿತ್ತು ಮಂಡಿದು. ಸೊ ಹಂಗಾಗಿ ಅಫ್ಕೋರ್ಸ್ ಇಟ್ಸ್ CCL ಸ್ಟಾರ್ಟ್ ಆದಾಗಿಂದ ಕರ್ನಾಟಕ ಬುಲ್ಡೋಸರ್ಸ್ ಸ್ಪಾರ್ಟ್ ಆಗಿರೋದ್ರಿಂದ 11 ಇಯರ್ಸ್ ಕಂಟಿನ್ಯೂಸ್ ಆಗಿ ಆಡಿ ಒಂದು ವರ್ಷ ಬ್ರೇಕ್ ತೊಗೊಳ್ಳೋದು. ಆಮೇಲೆ ನಾನು ಒಂದು ಮ್ಯಾಚು ಮಿಸ್ ಮಾಡಿರಲಿಲ್ಲ, ಹುಷಾರಿಲ್ಲ ಅಥವಾ ಇನ್ನೊಂದು ಯಾವುದೇ ಕಾರಣಕ್ಕೂ. ಸೊ ಇಡೀ ಸೀಸನ್ ಮಿಸ್ ಮಾಡಿದ್ದು ಸ್ವಲ್ಪ ಬೇಜಾರಾಯಿತು. ಕಂಬ್ಯಾಕ್ ಮಾಡ್ತಿದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹಿಂಗೆ ಹೇಳ್ದಾಗಲೇ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಅಷ್ಟೊಂದು ಜವಾಬ್ದಾರಿ ಇರಲ್ಲ. ಟೀಮ್ಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಬಟ್ ಈ ಥರ ಹೇಳಿದಾಗ ಆಮೇಲೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಭಿಮಾನಿಗಳು ಸ್ವಲ್ಪ ವೋಕಲ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡ್ತಾರೆ. ಆ ಥರ ಮೆಸೇಜ್ಗಳು ನೋಡಿದಾಗ ನಿಮ್ಮ ಥರ ಸ್ನೇಹಿತರುಗಳು ಹೇಳ್ದಾಗಲೇ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸುದೀಪ್ ಸರ್ ಫಸ್ಟ್ ಮ್ಯಾಚ್ ಇದೆ, ಜೊತೆಗೆ ಅಲ್ಲ ಅವ್ರಿಗೂ ಒಂದು ಫೈನಲ್ ಮ್ಯಾಚ್ ಇದೆ. ಇಲ್ಲಿ CCL ಫಸ್ಟ್ ಮ್ಯಾಚು, ಅಲ್ಲಿ ಫೈನಲ್ ಮ್ಯಾಚು ಬಿಗ್ ಬಾಸು. ಕಮಿಟ್ಮೆಂಟ್ ತೋರಿಸುತ್ತೆ ಅವ್ರದ್ದು. ಅದಕ್ಕೋಸ್ಕರನೇ ಆ್ಯಕ್ಚುಲಿ ಸ್ಯಾಟರ್ಡೇ ಇತ್ತು ಮ್ಯಾಚು. ಸೊ ಫ್ರೈಡೇಗೆ ಹಾಕ್ಸ್ಕೊಂಡು ಫ್ರೈಡೇ ಮ್ಯಾಚ್ ಆಡಿ ಅವ್ರು ಟ್ರಾವೆಲ್ ಮಾಡಿ ಸ್ಯಾಟರ್ಡೇ ಬಂದು ಹೋಸ್ಟ್ ಮಾಡಿ ಸಂಡೇ ಮತ್ತು ಹೋಸ್ಟ್ ಮಾಡ್ತಿದ್ದಾರೆ. ಸೊ ಅವ್ರ ಕಮಿಟ್ಮೆಂಟ್ ತೋರಿಸುತ್ತದೆ. ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಒಪ್ಕೊಂಡಿದ್ದಾಗ ಅದಕ್ಕೆ 100% ಕೊಡಬೇಕು ಅಂದರು. ಸೊ ಹಂಗಾಗಿ ಈ ಸಲ ಫ್ರೈಡೇ 2:30 ಮ್ಯಾಚು ಪಂಜಾಬ್ ಮೇಲೆ, ವೈಜಾಗ್ ಮೇಲೆ. ಕರ್ನಾಟಕ ಬುಲ್ಡೋಸರ್ನ ಎಲ್ಲಿ ನೋಡ್ಬೋದು? ಸೆಮಿಫೈನಲ್ ನೋಡ್ಬೋದಾ, ಫೈನಲ್ ನೋಡ್ಬೋದಾ? ನಾವು ಆ್ಯಕ್ಚುಲಿ ಕೆಲವು ಫ್ಯಾಕ್ಟ್ಸ್ನ ಒಪ್ಕೋಬೇಕಾಗತ್ತೆ. 3ನೇ ಸಲ 4ನೇ ಸಲ ಗೆಲ್ತೀವಿ. 1ನೇ ಸಲ 2ನೇ ಸಲ ಫೈನಲ್ಸಿಗೆ ಬಂದು ಸೋಲ್ತೀವಿ. ಆಮೇಲೆ 3ನೇ ಸಲ 4ನೇ ಸಲ ಗೆಲ್ತೀವಿ. 4ನೇ ಸಲ ಆದಮೇಲೆ ಇವಾಗ 11ನೇ ಸಲ. ಅಂದರೆ ಕಳೆದ 7 ಸೀಸನಲ್ಲಿ 5 ಸಲ ಫೈನಲ್ಸಲ್ಲಿ ಸೋತಿದ್ದೀವಿ, 2 ಸಲ ಸೆಮಿಫೈನಲ್ಸಲ್ಲಿ ಸೋತಿದ್ದೀವಿ. ಸೊ ಇದೊಂಥರ ಫ್ಯಾನ್ಸ್ಗೂ ಭಾಳ ನಿರಾಸೆ ಆಗಿದೆ. ಲಾಸ್ಟ್ 7 ಇಯರ್ಸಿಂದ ಕಪ್ ಗೆದ್ದಿದ್ದಲೇ ಇರೋದು. ಇಲ್ಲ ಸಿಲ್ವರ್ ಟ್ರೋಫಿ ಬಂದಿದೆ, ಇಲ್ಲ ಸೆಮಿಫೈನಲ್ಸಲ್ಲಿ ಎಕ್ಸಿಟ್ ಆಗಿದ್ದೀವಿ. ಸೊ ಗೆಲ್ಲಬೇಕು. ತುಂಬ ವರ್ಷ ಆಗಿದೆ. ತಪ್ಪುಗಳನ್ನ ತಿದ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆಯಾ ಟೀಮು? ಸೆಮಿಫೈನಲ್ ಫೈನಲ್ ಸೋತಿರೋ ತಪ್ಪುಗಳು ತುಂಬ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ, ಬಿಗ್ ಮಿಸ್ಟೇಕ್ಸ್ ಮಾಡ್ತಾ ಇಲ್ಲ. ಆಮೇಲೆ ಯಾರೋ ನಮ್ಮನ್ನು ತುಂಬ ಚೆನ್ನಾಗಿ ಆಡಿ, ಯಾವುದೋ ಆಸ್ಟ್ರೇಲಿಯಾ ರೇಂಜ್ಗೆ ಆಡಿ ನಮ್ಮನ್ನು ಸಿಂಗಲ್ ಹ್ಯಾಂಡೆಡಾಗಿ ಡಿಫೀಟ್ ಮಾಡ್ತಾ ಇಲ್ಲ. ನಮ್ಮ ಮಿಸ್ಟೇಕಿಂದ ನಾವು ಸೋಲ್ತಾ ಇದ್ದೀವಿ. ಆಪೋನೆಂಟ್ಸ್ ಏನು ನಮ್ಮನ್ನು ಸ್ಟ್ರಾಂಗಾಗಿ ಡಿಫೀಟ್ ಮಾಡ್ತಾ ಇಲ್ಲ. ಸೊ ಸೆಮಿಫೈನಲ್ಸು ಆ್ಯಂಡ್ ಫೈನಲ್ಸ್ ಅನ್ನೋ ಪ್ರೆಷರ್ ಮೇ ಬಿ ಪ್ಲೇ ಆಗ್ತಿರ್ಬೋದು. ಆ್ಯಂಡ್ ಅಗೇನ್ ನೀವು ಹೇಳ್ದಂಗೆ ತಪ್ಪುಗಳನ್ನ ತಿದ್ಕೊಳ್ದಲ್ಲಿರೋ ಕಾರಣನೇ 7 ಸಲ ಸೋತಿರೋದು. ಸೊ ಈ ಸಲ ತಿದ್ಕೋಬೇಕು. ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ. ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಇರುತ್ತೆ. ಸೊ ಯಾರೇ ನೋಡಬೇಕು ಅಂದರೂ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಮಿಟ್ಟು ಯಾವ ಥರ ಆಟ ಆಡ್ತೀರಾ ಈಗ? ಖಂಡಿತ ನಾನು ಲಾಸ್ಟ್ 1 ಇಯರಿಂದ ಯಾವ ಕ್ರಿಕೆಟು ಆಡಿಲ್ಲ. ಬಿಕಾಸ್ ಯಾಕೆಂದರೆ ನನಗೆ 12 ಸ್ಟಿಚಸ್ ಹಾಕ್ಸಿದ್ರು. ಅಂದರೆ ಇನ್ನು ಮುಂದೆ ಲೈಫಲ್ಲಿ ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬೇರೆ ಕಡೆಯಿಂದ ಡಾಕ್ಟರ್ನ ಕರೆಸಿ ಮತ್ತೆ ರೆಡಿ ಮಾಡಿಸಿರೋದನ್ನು. ಹಾಗಾಗಿ ನಂಗೆ ಖುಷಿ ಇದೆ. ಯಾಕೆಂದರೆ ಮತ್ತೆ ಆಡೋಕ್ಕಾಗಲ್ಲ ಅಂತೇಳಿದ್ದನ್ನು ಇವತ್ತು ಪ್ಲೇ ಮಾಡ್ತಾಯಿದ್ದೀನಿ. 80% ಕ್ಯೂರ್ ಆಗಿದೆ, ಆದರೆ 20% ಆಗಿಲ್ಲ. ಬಿಕಾಸ್ ಬುಲ್ಡೋಸರ್ಸ್ ಅಂದರೆ ಕ್ರಿಕೆಟ್ ಅಂದ್ರೆ ಅಷ್ಟು ಇಷ್ಟ. ರಿಸ್ಕ್ ಆದರೂ ಆಡಲೇಬೇಕು ಅಂತ ಆಡ್ತಾಯಿದ್ದೀನಿ. ನಿಮ್ಮ ಇಂಜುರಿ ಬಗ್ಗೆ, ನಿಮ್ಮ ಕಂಬ್ಯಾಕ್ ಬಗ್ಗೆ ಸುದೀಪ್ ಸರ್ ಏನು ಹೇಳಿದ್ರು? ಇಲ್ಲ, ಅವರು ಅಂದರೆ ಕಂಬ್ಯಾಕ್ ಬಗ್ಗೆ ಏನಿರಲಿಲ್ಲ. ಅಂದರೆ ಸಿನಿಮಾಗೆ ಅಂತಲೇ ರೆಡಿ ಆಗು, ಕ್ರಿಕೆಟ್ ಅನ್ನೋದು ಸೆಕೆಂಡ್ರಿ, ನಿನ್ನ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅವರು ತುಂಬಾ ಇದಕ್ಕೆ ಹೆಲ್ಪ್ಫುಲ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತೇನಾದರೂ ಇಲ್ಲಿ ಮತ್ತೆ ಕಂಬ್ಯಾಕ್ ಮಾಡಿದ್ದೀನಿ ಅಂದರೆ ಕಾರಣ ಅಣ್ಣನೇ. ಯಾಕೆಂದರೆ ಅವರು ಏನಾದರೂ ಇದಕ್ಕೆ ನನಗೆ ಹೆಲ್ಪ್ ಮಾಡಿಲ್ಲ ಅಂತಂದರೆ ಇವತ್ತು ಈ ಜಾಗದಲ್ಲಿ ಕ್ರಿಕೆಟ್ ಅಲ್ಲ, ಸಿನಿಮಾನೂ ಇರಲಿಲ್ಲ. ಆ ಥರ ಪರಿಸ್ಥಿತಿ ಆಗಿತ್ತು ನನಗೆ ಲಾಸ್ಟ್ ಇಯರ್. ಆ ವಿಷಯಕ್ಕೆ ನಾನು ಯಾವಾಗಲೂ ಅವ್ರನ್ನ ನೆನಪು ಮಾಡ್ಕೋತೀನಿ. ಯಾಕಂದರೆ ಈ ಇಂಜುರಿಯಿಂದ ನನಗೆ ಅಂದರೆ ಯಾವುದು ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಡಾಕ್ಟರ್ಸು. ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಹೇಳಿದ್ರು, ಫೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಇನ್ನೇನು ಲೈಫಲ್ಲಿ ಮತ್ತೆ ಏನು ಹೆಂಗೆ ಕಂಬ್ಯಾಕ್ ಆಗೋದು ಅಂತ ಅಂದಾಗ ಒಳ್ಳೆ ಸರ್ಜನ್ನ ಅವ್ರು ಕನ್ಸಲ್ಟ್ ಮಾಡಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ನಾನು ಸಿನಿಮಾಗೆ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನ ಯಾವ ಸ್ಥಾನದಲ್ಲಿ ನೋಡಿದ್ದೀನೋ ಅವ್ರನ್ನೂ ಅದೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೊಂದು ಜೀವನ ಕೊಟ್ಟರು ನನಗೆ, ಇವರು ಸಿನಿಮಾದಲ್ಲಿ ಇನ್ನೊಂದು ಜೀವನ ಕೊಟ್ಟರು. ಅದಕ್ಕೋಸ್ಕರ ಯಾವಾಗಲೂ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ. ಪ್ರತಿ ಸಲ ಆಗಿದ್ದಂಥ ಒಂದು ಮಿಸ್ಟೇಕ್ನ ನಾವು ಈ ವರ್ಷ ಮಾಡಲ್ಲ. ಯಾವುದೋ ಎಲ್ಲೋ ಒಂದು ಕಡೆ ಕೇಳಿದ್ದೆ, ಪ್ರತಿಯೊಂದು ಸೋಲು ಗೆಲುವಿನ ಸಾಲು ಅಂತ. ಖಂಡಿತ ಈ ವರ್ಷ ನಿಮ್ಮ ಆಸೆನ ನಿರಾಸೆ ಮಾಡಲ್ಲ, ಗೆದ್ದು ಕಪ್ ತರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.